ಎಲ್ಗೋಗಿದ್ದ ಈಟತಕನ ಏಟತ್ತಾದರೂ ಬರಲೇ ಇಲ್ಲ. ನೋಡಿ ನೋಡಿ ಸಾಕಾತು. ಆಗಿಲ್ಲೋ ದಿನ ಇನ್ನೂ ಆಗಿಲ್ವೇ ಅಂತಂದಂತೀಯ. ಆಗಿದ್ದ ದಿನ ಬರಲ್ಲ, ಎತ್ತಕನ ಹೋಗಿ ಕುಕ್ಕಂತೀಯ. ನಿಂದೇ ದಾರಿ ನೋಡ್ಬೇಕು. ಮುದ್ದೆನೂ ಸಾರು ತಣ್ಣಗಾಗತಕ್ಕನ ಜಲ್ದು ಕೋಳಿ ಸಾರು ಆದರೆ ಜಲ್ದಿ ತಾರಾಡ್ತಾನೆ ಅಂತ ಇವ ಅಜ್ಜ ಅಂತಾನ. ನಾನು ಹೊತ್ತು ಮುಂಚೆ ಖಾರದ್ದು ಜಲ್ದು ಮಾಡಿದ್ದೀನಿ. ಅಡುಗೆ ಆದಾಗ ಎತ್ತಕನ ಹೋಗಿ ಕುಕ್ಕಂತಾರೆ. ಇನ್ನು ಸಾರು ಕುದಿಬೇಕಾದಾಗ ಕೇಳ್ದ ನೀವು ಅಜ್ಜ ಆತೆಂತಾನ. ತಡಿ ಮುದ್ದೆ ಕಟ್ತೀನಿ ಅಂದಿದ್ದೀನಿ. ಆಲೆ ಒಂದು ಶಾಣಕ್ಕೆ ಪಾಣದ ಗಮ್ತಾನೆ ಹಾಕ್ಬಿಟ್ಟಾನೆ. ಅದೆಲ್ಗೋಗಿದ್ದೆ ಜಲ್ದು ಮುದ್ದೆ ಕಟ್ಟೋ ಊಟಕ್ಕೆ ಆಗತಕ್ಕ ಇರ್ತೀಯ, ಆರತಕ್ಕ ಇರೋದಿಲ್ಲ. ಬಾ ಬಾ ಸಾರ್ನ. ನೀನು ಉಣ್ಣಮ್ಮ ತಾಯಿ. ನಾನು ನಿನ್ನ ಮಕನೂ ತೊಳೆದಿಲ್ಲ, ಏನಿಲ್ಲ. ಮಕ ತೊಳ್ಕೊಬೇಕು. ನಾನು ಆಗ ಅವ್ನು ರಂಗಪ್ಪ ಕರ್ದ ಓದೆ ಒಂದು ಕ್ಷಣ ಹೊತ್ತು ಕೂಕಣ್ಣಮ್ಮ ಮಾತಾಡ್ತಂಡು ಈ ನಿನ್ನ ದಿನ ಆಗೋದಿಲ್ಲ, ನಿಂದು ತಡ ಹೋಗಿ ಕೇಳಿರೋದಕ್ಕೂ ಬೇಜಾರಾಗ್ತೀಯ. ಹಂಗೇನೆ ಅಲ್ಲೇ ಬಂದುಬಿಟ್ಟು ಇಟಗಡ ಆಗುತ್ತೆ ಅಂತ ಹಂಗೆ ನಿಗರಾಡ್ತೀಯ. ಏನು ಅದೇನು ಬೇಯದೇ ಬೇಡವೆ, ಅಲ್ಲೇ ಕುದಿಯತ್ತಿದ್ದಂಗೆ ತಿಂದು ಬಿಡ್ಬೇಕು ನಿನಗೆ ಅಂತ ಹಂಗೇನೆ ಅಲ್ಲಲ್ಲಿ ಮಸ್ಕೊಂತೀಯ. ಅಲ್ಲೂ ಮುರಿಯತಕ್ಕನ. ಅದಕ್ಕೆ ಓದ್ನಮ್ಮ ಚೆನ್ನ ಹೊತ್ತು ತೀರ ನಿಧಾನಕ್ಕೆ ಆಗ್ಲತ್ಲಾಗತ್ತಾ ನಿಧಾನ ಕುಂಬ ನಮ್ಮ ತಂದೇಳಿ. ಏನು ನಾನು ಹೊಟ್ಟಸ್ತಿನ ಆಗೈತಿ ಅಂತ ಕೇಳಿದ್ರೆ ಅದನ್ನೇ ಹಿಡಿತೀಯ ಅನ್ಬೇಡ. ದಿನ ಕೇಳ್ತೀವಿ, ಹೊಸ್ತಿಲ್ಲ ದಿನ ಚೆನ್ನಾಗಿ ಸುಮ್ಮನೆ ಇರ್ತೀವಿ. ನೀನು ಮಾಡತ್ತಾಯಿ ನೀನು ಹಂಗೆ ಕೇಳಿಬಿಟ್ರೆ ಅಲ್ಲಲ್ಲಿ ಕೊಡ್ಕೊಂತೀವಿ ಆಗಿಲ್ದಿದ್ರಿ. ಅದಕ್ಕೆ ಯಾರತ್ತ ನಿನ್ನ ಕುಟಿ ಅಂತಂದೇಳಿ ಒಂದು ಚೆನ್ನಾಗಿ ಹೊತ್ತಂಗೆ ಹೋದೆ. ಇನ್ನು ಮಕ ತೊಳೆದಿಲ್ಲ, ನಿನ್ನ ಮಕ ತೊಳ್ಕೊಂಬರ್ಬೇಕು. ನೋಡಿ ಈ ಅಜ್ಜನ ಆಗ್ಲೇ ಮುದ್ದೆಗೈತೆ ಅಂತ ಕೇಳ್ದ. ಅಲ್ಲುಜ್ಜಿ ಮಕ ತೊಳ್ಕೊಂಡು ಕೂಕೊಂಡಿದ್ರೆ ಬೇಡಂಬದೆ. ಇನ್ನು ಹುಡುಗಿನ ಎಲ್ಗ ಆಡೋಕೋಗೈತೆ. ಆ ಹುಡುಗನ ಜೊತೆಲೇ ಕರ್ಕೊಂಬರೋದು ಬಿಟ್ಟು ನಾನು ಮಾಡಿ ಇವ್ರನ್ನ ಮನ ನೋಡ್ಬೇಕು. ಹಂಗೇನೆ ಬಂದು ಉಣ್ತಾರೆ ಅಂತಂದೇಳಿ ಆಗಲೇ ಹೇಳಿದ್ದೀನಿ. ರಂಗಜ್ಜರ ಮಾತಕ್ಕೆ ಹೋಗಿದ್ದು ಅಂತ ಮಾಡಿ ಕೆಲಸ ಇದ್ದಾನೆ. ಮುದ್ದೆ ಕುದಿಯೋದಾರಲ್ಲ ಇನ್ನೂ ಆಗುತ್ತೆ. ಮಕ ತೊಳ್ಕೊಂಡು ಒಂದು ಸಲ ಕುಕ್ಕಮ್ಮನ ನೀರು ಪಾರು ತಗೊಂಡು ಅಂತಂದಂಬಲ್ಲ. ಈಗೆಲ್ಲ ತಂದು ಕೊಡ್ಬೇಕು ಹೊರಕ್ಕೆ. ನನ್ನ ಕೈಲೇ ಇಟ್ಕೊಂಬರಕ್ಕಾಗೋದಿಲ್ಲ, ಏನಿಲ್ಲ. ಈ ಸೆಕೆಗೆ ಉಬ್ಬುಗರ್ದು ಹೋಗುತ್ತೆ. ಹಂಗೇನೆ ಒಲೆ ಮುಂದೆ ಅಡುಗೆ ಮಾಡೋಕ್ಕಾಗಲ್ಲ. ಬಿಸಿಲಾಗೋಟತ್ತಿಗೆ ಮಾಡಿಕಿರೆ ಸರಿ. ಎಲ್ಲಿರೆ ನೀರು ಗಳ ಉದುರ್ತವೆ ಬೆಂಕಿ ಮುಂದೆ ಕುಕ್ಕಮ್ಮಕ್ಕಾಗಲ್ಲ. ನಿನ್ಗೇನು ನೀನೇನು ಮಾಡಂಗಿದೀಯ? ಜಾಲ್ ಮಕ ತೊಳ್ಕೊಂಡು ಬರೋಣ ಅಂಬಲ್ಲ. ಹಂಗೇನೆ ಬಿಸಿಲು ಉದ್ದು ಹೋಗೈತೆ. ಒಳಗಂತೂ ನಿಲ್ಲಕ್ಕಾಗಲ್ಲ. ಹೊರಗೇನೆ ತತ್ತೀನಿ. ಆ ಹುಡುಗನ ಹುಲಿ ಅಲ್ಲೆಲ್ಲ ಆಡಕ್ಕೆ ಹೋಗೈತೇನ. ನಾವು ಆ ಹುಡುಗನ ಬಂದೈತೆ ಅಂತಂದೇಳಿ ಮಾಡಿರಿ. ಅದು ಯಾರ ಮನೆಗನ ಮಾಡಿದಾಗ ತಾರಾಡುತ್ತೆ. ಅಜ್ಜಿ ಬಾರಜ್ಜಿ ಕೋಳಿ ಸಾರು ಅವ್ರು ಮಾಡಿವ್ರಿ ಹೋಗೋಣ, ಇಲ್ಲಾಂದರೆ ಸಾರಿಸ್ಕೊಂಬರೋದಜ್ಜಿ ಎಂಬತ್ತು. ಇವತ್ತು ನೋಡು ಆ ಹುಡುಗ ಬಂದೈತೆ ಅಂತಂದೇಳಿ ಕೋಳಿ ತಂದರೆ ಎತ್ಲಾಗ ಆಡಕ್ಕೆ ಹೋಗಿ ಕುಕ್ಕಣೈತೆ. ಅಜ್ಜನೂ ಹಿಂಗೆ ಮಾಡ್ತಾನೆ, ಆ ಹುಡುಗನ ಹಂಗೆ ಮಾಡ್ತೈತಿ. ನೋಡಿ ಅಡುಗೆದಾಗ ಕಾಯ್ಕೊಂಡು ಕುಕ್ಕೋಬೇಕು. ಹೋಗಿ ಸಾರನ್ನ ತೊಳ್ಕೊಂಬರೋಗಿ ಹೋಗಿ ಒಬ್ಬೊಬ್ಬರಿಗೆ ಒಂದೊಂದ್ಸಲಿ ನೆಲ್ ತರಕ್ಕೆ ಹೋಗೋಣ. ಆ ಹುಡುಗನ ಹಂಗೆ ಕೂಗಲೆಲ್ಲ ಆಡಕ್ಕೆ ಹೋಗಿ ಬರ್ತೈತಿ, ಉಂಡು ಹೋಗುತ್ತೆ. ಈ ಅಜ್ಜ ಬಲ್ಲೆ ನಿಟ್ಕೆಟ್ಟನು. ಆಗಿದ್ದಿನ ಜಲ್ದು ಮಕ ತೊಳ್ಕೊಂಬಂದು ನಾವು ಅವಳ ಕೈಲಿ ಆಗಲ್ವಲ್ಲ ಕುಕ್ಕಮ್ಮನ ಸಾರ ನೀರ ತಂದು ನೋಡಿ ಜೋಡಿಸ್ಕೊಂಬನ ಆ ಹುಡುಗನ ಕರ್ಕೊಂಬಂದು ಉಂಬ ಕುಕ್ಕಮ್ಮನ ಅಂತಂದಂಬಲ್ಲ. ಈಟ ತಕ ಇನ್ನು ಮಕ ತೊಳಿದಂಗೆ ಇದ್ದಾನಂತೆ. ಹಂಗೇನೆ ದೇಸ್ಕೆಲೆ ಮಕ ತೊಳ್ಕೊಂಡು ಕುಕ್ಕಮ್ಮದ ಬತ್ತಾನೆ ಉಂಬನ ಅಂತ ನಾನು ಕತ್ಕೊಂಡು ಕುಕ್ಕಣೀನಿ. ಇನ್ನು ಮಕ ತೊಳೆದಿಲ್ಲ ಅಂತಂದಂತಾನೆ. ಇನ್ನು ಏನು ಸೋಪ್ ಹಾಕಿ ಮಕ ತೊಳಿಬೇಕೇನೋ ಉಜ್ಜುಜ್ಜುಜ್ಜುಜ್ಜಿ. ಏನು ಹಿಂಗೆ ಒರಿಸ್ಕೆಟ್ ಬಂದಿರತ್ತೆ. ಬೇಸಿಗೆ ಕಾಲದಾಗ ತಣ್ಣೀರಾಗ ಹಿಂಗೆ ತೊಳ್ಕೊಂಡ್ರು ಆಗುತ್ತೆ. ಹಂಗೇನೆ ಏನು ಹಂಗೆ ಸೋಪ್ ಹಾಕಿನ ಇವು ಹೆಣ್ಣು ನೋಡೋಕೆ ಹೋಗ್ತಾನೆ ನಮಗೆ ಉಜ್ಜುಜ್ಜುಜ್ಜಿ ತೊಳ್ಕೊಂಬಕ್ಕೆ. ಎತ್ತನ ಮಾಡಿದ್ದಿನೇ ಎತ್ತಾದ್ರೂ ಮಾಡ್ತಾವೆ. ಹಂಗೇನೆ ಕಿತ್ತಾಡ್ದಂಗೆ ಆಗುತ್ತೆ. ಇನ್ನು ಹುಡುಗಿನ ಎತ್ತಾಗ ಹಾಳಾಗಿ ಹೋಗಿತ್ತಕ್ಕ ಬರ್ದಂಗೆ. ಈಗ ಇವಜ್ಜಿ ವಾರಕ್ಕೆ ತೊಂದ್ಬಿಟ್ಟೈತಿ. ಒಳ್ಳೆ ಕೆಲಸ ಮಾಡಿದೆ ಹೇಳು. ಹೆಂಗೆ ಚಪ್ರ ಇರೋಕ್ಕೆ ತಣ್ಣಗೈತೆ ಒಳಗೆ. ಸುಡೋ ಸಾರಿಗೂ ಮುದ್ದಿಗೂ ನೀರು ಇಳ್ದು ಹೋಗವು. ಹೆಂಗೆ ಹೊರಕ್ಕೆ ಗಾಳಿಗೆ ತಂದಿದೀಯ. ಅಲ್ಕಣಜ್ಜ ಇಂಥದ್ದು ಹತ್ತದನ ಮಾಡಿದಾಗ ಜಲ್ದು ಮಕ ತೊಳ್ಕೊಂಡು ಕುಕ್ಕಮ್ಮನಂಬಲ್ಲ. ಇಂಥ ಬೇಸಿಗೆಗೂ ಏನು ಹಂಗೇನೆ ಮಕ ತೊಳಿಲೇಬೇಕು. ದೇಸ್ಗೆಲ್ಲ ಹಿಂಗೆ ತೊಳ್ಕೊಂಡಿರಲ್ವಿ. ನಾವೇನು ದಿನ ಮಕನ ಸೋಪ್ ಹಾಕಿ ತೊಳೆಯಲ್ಲಪ್ಪ. ಏನು ಎದ್ದೇಸ್ಗೆಲ್ಲ ಹಂಗೆ ತೊಳ್ಕೊಂಡಿರ್ತೀವಿ. ಕಸ ಗುಡಿಸಿ ಬಾಗಿಲು ನೀರು ಹಾಕ್ಬೇಕಾದಾಗ ನಾವೇನು ಸೋಪ್ ಹಾಕಿ ಮಕ ತೊಳ್ಕೊಂಡು ಕುಕ್ಕಮಲ್ಲಪ್ಪ. ಅವಾಗ ತೊಳ್ಕೊಂಡಿದ್ದೆ ಉಮ್ತೀವಿ ಗಳಜ್ಜ ನಾವು. ನೀನೇನು ಹಂಗೆ ಉಜ್ಜುಜ್ಜಿ ಮಕ ತೊಳಿಬೇಕು ಅಂತಂದಂತೀವಿ. ಹಂಗೇನೆ ಉಂಬಕ್ಕೆ ಆದಾಗ ಒಂಥರ ಮಾಡ್ತೀವಿ, ಆಗಿಲ್ದಾಗ ಒಂಥರ ಮಾಡ್ತೀವಿ. ಹಂಗೇನೆ ಇನ್ನು ಹುಡುಗ ಎಲ್ಲಿಗೆ ಹೋಗೈತೆ. ಆ ಹುಡುಗನೊಂದು ಕರ್ಕೊಂಬರೋದು ಬಿಟ್ಟು ಇನ್ನು ಹುಡುಗನ್ನ ಎತ್ಲಾಗ ಹೋದ್ನ. ನಮ್ಮ ಆಗಿಲ್ಲದ ದಿವಸ ಹುಡುಗನೂ ಅಷ್ಟೇ ಕೊಳಿಸಾರು ಅಂತಂದಂತಾನೆ. ಹೆಂಗ ರಾಜಕ್ಕೆ ಬಂದವನೇ ನಿಪಟ್ಟಿಂದ ಹೋಗ್ತಾನೆ ಅಂತಂದೇಳಿ ತೊಂದರೆ ನೋಡಿ. ಆ ಹುಡುಗನ ಆಡಕ್ಕೆ ಹುಡುಗರ ಜೊತೆ ಸಿಕ್ಬಿಟ್ರೆ ಸಾಕು, ಬರೋಲ್ಲ. ಮುದ್ದೆ ಮಗಳು ದ್ಯಾಸನೇ ಇರೋದಿಲ್ಲ. ಅಜ್ಜ ಸಾರು ಚೆಂದಕ್ಕೈತಿ. ಉಪ್ಪು ಹುಳಿ ಎಲ್ಲ ಸರಿಯಾಗೈತಿ, ಚೆನ್ನಾಗೈತಿ. ತಡಿಗೆ ಮರಗೈತಿ. ಇನ್ನೂ ಒಂದು ತುತ್ತನ ಉಂಡಿಲ್ಲ. ಹಂಗೇನೆ ಸೂಟ್ ಬರೀ ಹೋಯ್ತಿತ್ತು. ಅದನ್ನ ಅಲ್ಲಿ ಸಂದಕ್ಕೈತಿ ಅಂತಂದು ಕೇಳ್ತೀವಿ. ಸಂದಕ್ಕಿಲ್ದಂಗೆ ಇರುತ್ತೆ. ಹಾಕದಾಕಿ ಮಾಡಿದ್ರೆ ಸಂದಕ್ಕಿರುತ್ತೆ. ಸುಮ್ಮನೆ ಇರು. ಏನು ಈಗ ಈ ಹುಡುಗಿನ ಕುಣ್ಕೊಂಡು ಗೊತ್ತೈತೆ. ಜಲ್ ಬರೋ ನಂಬಲ್ಲ. ಗನ್ಮ ಕೋಳಿ ಸಾರು ಮಾಡಿದ್ವಿ, ಉಮ್ಮ ನಂಬದ್ಲಿಲ್ಲ. ಏಯ್ ಹುಡ್ಗ ಬಾ, ಯೋಟತ್ತು ಕಾಯೋದು. ಕೈ ತೊಳ್ಕೊಂಬರೋಕು ಮಣ್ಣಾಗ ಆಡಿ ಬಂದಿದ್ದಿ. ಹಂಗೆ ಧೂಳು ಒಯ್ಕೆ ಬಂದಿದ್ದಿ. ಅಲ್ಲೇ ಬಕೆಟ್ನ ನೀರದವ. ಕೈ ತೊಳ್ಕೊಂಡು ಬರೋಗು ಹೋಗಿ ಉಂಬಿ ಅಂತೆ. ತಾತನ ಜೊತೆಯಲ್ಲಿ ಸರ್ಸರನ್ನು ಕೋಳಿ ಸಾರು ಮಾಡಿದ್ದೀವಿ. ಅಜ್ಜಿ ಅಲ್ಲಿ ಐಸ್ ಕ್ರೀಮು ಬಂದವೆ ಕೊಡ್ಸಜ್ಜಿ. ನನಗೆ ಎಲ್ಲರೂ ತಾಂತಿದ್ದಾರೆ. ಪ್ರದೀಪ ಸೀನಾ ಅವರೆಲ್ಲರೂ ತಾಂತಿದ್ದಾರೆ. ಕೊಡಜ್ಜಿ ದುಡ್ಡ ನನಗೆ 10 ರೂಪಾಯಿ ಕೊಡಜ್ಜಿ. ಒಡೆ ತಾಂಬತ್ತೀನಿ ನಾನು. ದುಡ್ಡಂತೆ ದುಡ್ಡು ಪರ. ನಿನ್ನ ಕೋಳಿ ಸಾರಿಗಿಂತ ಏನೋ ವಹಿಸ್ಕೊಂಡಿನೋ ಐಸ್ ಕ್ರೀಮು ಅವನೇನು ತಿಂತೀಯ. ಉಣ್ಬಾ ಮುದ್ದೆ ಫಸ್ಟು. ಮುದ್ದೆನೂ ಕೋಳಿ ಸಾರು ಉಣ್ಬಾ. ಪಾಪ ಮೊಟ್ಟೆ ಇದ್ದಾವೆ.
ಮೊಟ್ಟೆ ಹಾಕಿದ್ದೀನಿ ಬಾ ಪಾಪುಗೆ ಅಂತಂದು ಹೇಳಿ ಉಣ್ಬಾ ತಾತನ ಜೊತೆಲೇ ಉಣ್ಬಾ ಸಣ್ಣ ಆಮೇಲೆ ಕೊಡಿಸ್ತೀನಿ ಬಾ ನಿನಗೆ ಐಸ್ ಕ್ಯಾಂಡಿನತ್ತು ಐಸ್ ಕ್ರೀಮತ್ತೂ ಕೊಡಿಸ್ತೀನಿ ಬಾ ಫಸ್ಟು ಉಣ್ಬಾ ಉಂಡ್ಮೇಲೆ ಒಟ್ಟು ತುಂಬಾನ ಬತ್ತಾನ ಅಣ್ಣ ಬಂದಾಗ ಕೊಡಿಸ್ತೀನಿ ಬಾ. ಹ್ಞೂ ಹೋಗಜ್ಜಿ, ಅವ್ರು ಅಲ್ಲೇ ಎಲ್ಲ ತಗೊಂಡವ್ರೆ, ಆಮೇಲಿಂದ ಬರಲ್ಲ ಅವರು, ಬೇರೆ ಊರಿಗೂ ಹೋಗ್ತಾರೆ, ಎಲ್ಲ ಮುಗಿತವೆ. ಫಸ್ಟ್ ಕೊಡು, ಮತ್ತೆ ಕೊಟ್ಟರೆ ನಾನು ಉಂಬಕ್ಕೆ ಬರೋದಿಲ್ಲ, ಬರಲ್ಲ ಬೇಡ, ನಾನು ತಗೊಂಬತ್ತೀನಿ ಐಸ್ ಕ್ರೀಮ ತಗೊಂಬಂದು ಆಮೇಲೆ ಉಣ್ತೀನಿ. ಅವರು ಅಣ್ಣರು ಬರಲ್ಲ ತಿರ್ಗ, ಇವಾಗ ಮಾರ್ಕೊಂಡು ಅದೇ ಹೋಗ್ತಾರೆ, ಅಲ್ಲೇ ಬಂದಿದ್ರು ತಿರುಗಿ ಬರಲ್ಲ ಅವರು. ಈಗ ನೀನು ಒಳ್ಳೆ ಮಾತನಾಗ ಹೇಳಿರೆ ಕೇಳಲ್ ಬಿಡು, ನೀನು ನಿನ್ನ ಬಿಟ್ರೇನೆ ಆಗ ದರ 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 ಕಿವಿ ಹಿಡ್ದು ಎಳೆದು ಎರಡು ಬಿಟ್ಟು ಬೆನ್ನಿನ ಸೇದಂಗೆ ಬಿಟ್ಬಿಡ್ತೀನಿ ಕೋಲ್ ತಗೊಂಡು. ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಫೋನ್ ಮಾಡ್ತೀನಿ ತಾಳಿ ನಿಮ್ಮ ಅಮ್ಮಗೆ, ಬಂದು ಕರ್ಕೊಂಡು ಹೋಗ್ತಾಯಿ ಅಲ್ಲೆಲ್ಲ ಪಾಠಕ್ಕೆ ಎತ್ಕೊಂಡು ಸೇರಿಸು. ರಜೆ ಬಿಟ್ಟಾಗ ಸುಮ್ಮನೆ ಅವ್ನು ಇಲ್ಲಿದ್ದಾಗ ಹೇಳ್ದಂಗೆ ಕೇಳಲ್ಲೇನಿಲ್ಲ ಐಸ್ ಕ್ರೀಮು ಅಂತಂದು ನಂಬ್ತಾನೆ ಸುಮ್ಮನೆ ಅಂತಂದು ಹೇಳಿ ಹೇಳ್ತೀನಿ ತಾಳಿ, ಫೋನ್ ಮಾಡ್ತೀನಿ ತಾಳಿ ನಿಮ್ಮ ಅಮ್ಮಗೆ, ಬಂದು ಕರ್ಕೊಂಡು ಹೋಗಂತಾನೆ. ಈಗ ಕೋಳಿ ಸಾರು ಉಂಡ್ರೆ ನಾನು ಹೇಳ್ದಂಗೆ ಕೇಳಿರೆ ಆಮೇಲೆ ಬರ್ತಾರೆ ಒಣ್ಣಾರು ಬಿಸ್ಲಾಗಿ ಕೊಡಿಸ್ತೀನಿ, ನಾನೆಲ್ಲ ಕೊಡಿಸ್ತೀನಿ ಅಂದರೆ ಕೊಡಿಸ್ತೀನಿ, ನಾನೆಲ್ಲ ತಾತಂತ ದುಡ್ಡು ಇಸ್ಕೊಂಡು ಇಕ್ಕಮನ ಬರ್ತಾರೆ, ಇವಾಗ ಎರಡು ಕೊಡಿಸ್ತೀನಿ ನೀನು ಒಂದು ಕೇಳಿದ್ವಿ. ಈಗ ಉಮ್ಲಿಲ್ಲ ಅಂದರೆ ನಿಮ್ಮ ಅಮ್ಮಗೆ ಫೋನ್ ಮಾಡ್ತೀನಿ, ಬಂದು ಕರ್ಕೊಂಡು ಹೋಗಮ್ಮ ಸುಮ್ಮನೆ ಅಲ್ಲೆಲ್ಲ ನಾ ಪಾಠಕ್ಕೆ ಎತ್ಕೊಂಡು ಸೇರಿಸು ಅಂತಂದು ಹೇಳಿ ಹೇಳ್ತೀನಿ. ರಜೆ 2 ತಿಂಗಳು ಮುಗಿಯತಕ್ಕನ ಯಾರ ಮನೆಗೆ ನಾ ಪಾಠಕ್ಕೆ ಪಾಠ ಮಾಡತಕ್ಕೆ ಸೇರಿಸು ಓದ್ಕೊಂಡಿರಲಿ ಅಂತಂದು ಹೇಳಿ ಹೇಳ್ತೀನಿ ತಡಿ. ಹಂಗಾರೆ ಏನಾರು ರಜೆ ಐತೆ ಒಂದು 2 ದಿನ ಇರಲಿ ಆಡ್ಕೊಂಡು ಹುಡುಗರ ಜೊತೆಲಿ ಅಂತ ನಾವು ಕರ್ಕೊಂಬಂದ್ರೆ ಅಲ್ಲೇ ಅನ್ನಿಸ್ತಾರೆ ಅಂತ ನಾವಂದರೆ ಅವರೆಲ್ಲ ಕೆಲಸಕ್ಕೆ ಹೋಗ್ತಾರೆ, ಇಲ್ಲಿ ಪಾಠ ಮಾಡತಕ್ಕ ಹಾಕಿ ಹೋಗ್ತಾಳೆ ನೋಡು, ಬೈಂದ ತಕ್ಕ ಕುಂಟಿಸ್ಕೊಳ್ರಿ ಅಂತಂದು ಹೇಳಿ. ಅಜ್ಜಿ ಫೋನ್ ಮಾಡ್ಬೇಡ ಕಣಜ್ಜಿ ನಮ್ಮ ಅಮ್ಮಯ್ಯಗೆ. ನಾನು ಹೋಗಲ್ಲ ಕಣಜ್ಜಿ, ಅಲ್ಲಿ ಅನ್ನಿಸ್ತಾರೆ ಅಮ್ಮಯ್ಯರು ಯಾರು ಇರಲ್ಲ, ನಾನು ಹೋಗಲ್ಲ ಕಣಜ್ಜಿ, ಹೇಳ್ದಂಗೆ ಕೇಳ್ತೀನಿ ಕಣಜ್ಜಿ, ಹೇಳ್ದಂಗೆ ಕೇಳ್ತೀನಿ, ಫೋನ್ ಮಾಡ್ಬೇಡ ಕಣಜ್ಜಿ, ಉಣ್ತೀನಿ ತಾತನ ಜೊತೆಲೆ ಹೇಳ್ದಂಗೆ ಕೇಳ್ತೀನಿ ಕಣಜ್ಜಿ. ಕರ್ಕೊಂಡು ಉಣ್ಣಜ್ಜ ಹುಡುಗನ್ನ. ಈಗ ಪಾಪ ಕೆಳಗೆ ಕೂಕೊಂಡು ನೀನು ಕೆಳಗೆ ಕೂಕೊಂಡು ಉಣ್ಣು, ನೀನು ಉಣ್ಣು, ಇದ್ರಾಗೆ ಮೆತ್ತ ನಮ್ಮ ಹಾತ್ಕೊಂಡು ನಿನ್ಗೆ ಎಂತ ಬೇಕಂತವ ತಿನ್ನು, ಮೊಟ್ಟೆ ಇತ್ತ ತಿನ್ನು, ಅಜ್ಜಿ ಆಗೈತಿ ತಿನ್ನು ತಕ, ಕೆಳಗೆ ಕೂಕೊಂಡು ಉಣ್ಣು, ಸರ ಉಣ್ಣು ಅಷ್ಟು ತುಂಬ ಉಣ್ರೆ ಆಮೇಲೆ ಕೊಡಿಸ್ತಾಳೆ ಅಜ್ಜಿ, ದುಡ್ಡು ಕೊಡ್ತೀನಿ ಬರ್ತಾರೆ ಇಸ್ಕೊಂಡ್ಯಾರು ತಾಮಿವಂತೆ, ಕೆಳಗೆ ಕೂಕೊಂಡು ಉಣ್ಣು. ಸಾರು ಹೆಂಗೈತೆ ಹೇಳಜ್ಜ, ಸಾರಿ ಹೆಂಗೈತೆ, ಉಪ್ಪು ಖಾರ ಹುಳಿ ಚೆನ್ನಾಗೈತೆನಜ್ಜ, ಸರಿಯಾಗಿ ಮಾಡಿದ್ನೇನಜ್ಜ? ಹಂಗೈತೆ ಉಣ್ಣು, ಏನು ಸಾರು ಚಂದಕೈತಿ ಅಂತಂದು ಒಂಬದೇನಿ, ಚಂದಕ್ಕನಿರಲಿ ಹಂಗನಿರಲಿ, ಈಗಿನ ಚಂದಕ್ಕಿಲ್ದಿದ್ರೆ ನೆನ್ ಬಿಸಾಕ್ತೀವಿ, ಒಂಬದೇ ತಾನೇ, ಚೆನ್ನಾಗಿದ್ರು ಉಣ್ಬೇಕು, ಚೆನ್ನಾಗಿಲ್ದಿದ್ರು ಉಣ್ಬೇಕು, ಚೆನ್ನಾಗೈತೆ ಸಾರು ಚೆನ್ನಾಗೈತೆ ಅಂತಂದು ಒಂಬದೇನಿ, ಸುಮ್ಮನೆ ಉಣ್ಣು, ಅದನ್ನೇನು ಕೇಳ್ತೀಯ? ಅಲ್ಲ ಕಣಜ್ಜ, ಯಾಗನ ಉಂಬಕ್ಕಿಕ್ಕಿರಿ ಸಾರು ನಿಂಗಮ್ಮ ಬೋ ಚೆಂದಕ್ಕೆ ಮಾಡುತ್ತೆ ಅಂತಂದೇಳಿ ಅಂಬ್ತಾರೆ. ಇನ್ನು ಉಂಬಕ್ಕಿ ಕದೆ ತಡ ಒಂದು ತುಂಡು ಸಾರು ಬೋ ಚೆನ್ನಾಗೈತೆ ಅಂತಂದೇಳಿ ಅಂಬ್ತಾರೆ. ಇವಜ್ಜ ಆಗಿದ್ದಟ್ಟಿ ಕೇಳ್ತೀನಿ, ಸಾರು ಹೆಂಗೈತಜ್ಜ, ಉಪ್ಪು ಹುಳಿ ಖಾರ ಆಗೈತೆನಜ್ಜ, ಉಪ್ಪು ಅದು ಸರಿಯಾಗೈತೆನಜ್ಜ ಅಂತಂದೇಳಿ ನೀರು ಅದನ್ನು ಒಂದು ಮಾತಾಡಲ್ಲ, ಚಂದಕ್ಕೈತೆ ಅಂಬಲ್ಲ, ಇಲ್ಲ ಚಂದಕ್ಕಿಲ್ಲ ಅಂಬಲ್ಲ, ಆಗಿದ್ದಟ್ಟಿನ ಸುಮ್ಮನೆ ಎತ್ತ ಮುಟ್ಟಂಗೆ ಹಂಗೈತೆ ಅಂತಂದು ಅಂತಾನೆ ಎಂತಾನೆ ಕೇಳು ಇವಜ್ಜ ಹಂಗೇನೆ. ಉಣ್ಣೆ ಸುಮ್ಮನ ನೀನು ಉಂಬಕ್ಕಿತ್ತರು ಅವರು ಮತ್ತೀಗ ಚಂದಕೈತಿ ಅಂದಿಲ್ದಿದ್ರೆ ನೀನು ಇನ್ನೊಂದು ಚೋಟ ತೊಗೊಂಡು ಬಿಡ್ತೀಯ, ತಪ್ಪಲೆಗಳು ಮುಗಿಯತಕ್ಕ ತೊಂದು ಬಿಡ್ತೀಯ, ಬೋಲ್ ಚೆನ್ನಾಗಿ ಮಾಡಿದೀಯ ಅಂತಂದು ಹೇಳಿ ನೀನು ನಾವು ಹೊಗಳಿರೆ ತಪ್ಪಲೆಗಳ್ದೆಲ್ಲ ಮುಗಿಯತಕ್ಕ ತೊಂದು ಬಿಡ್ತೀಯ, ಚಂದಕ್ಕಿಲ್ಲ ಅಂದರೆ ಸುಮ್ಮನಾಗ್ತೀಯ, ಅದಕ್ಕೆ ಬೈಕಿ ಅಂತೀಯ ಅವಾಗ, ಅಯ್ಯೋ ನಾನು ಕರೆದು ಉಂಬಕ್ಕಿಕ್ಕಿರಿ ಸಾರು ಚಂದಕ್ಕಿಲ್ಲ ಅಂದರು ಅಂತಂದು ಹೇಳಿ ನೀನು ಸಾರು ತಂದು ಬಿಡಲ್ಲ, ಬೋಲ್ ಚೆನ್ನಾಗಿ ಮಾಡಿದ್ದೆ ನಿನ್ನಂಗೆ ಯಾರು ಮಾಡಲ್ಲ ಅಂದ್ಬಿಟ್ರೆ ತಪ್ಪಲೆನೆಲ್ಲ ಬರೋದು ಮಾಡಿ ಮನೆಗಳರಿಗೆ ಯಾರು ಇಲ್ದಂಗೆ ಮಾಡ್ತೀವಿ, ಅದಕ್ಕೆ ಅವ್ರು ಚಂದಕೈತಿ ಅಂತ ಹೇಳ್ತಾರೆ. ನಾವು ಹೆಂಗಿದ್ರು ಉಣ್ತೀವಿ, ಸುಮ್ಮನೆ ಉಣ್ಣು, ಅದನ್ನೇ ಚಂದಕೈತೆ ಅಂತಂದು ಹೇಳಿ ಹಿಂಗೂ ಆಯ್ಕೆ ಮಂಗ ಮಾಡಿರೋನು ಚಂದಕ್ಕಾಗುತ್ತೆ. ರಾಜಮ್ಮನೂ ಅಷ್ಟೇ ಅಪ್ಪ, ಅವತ್ತೊಂದು ದಿವಸ ನಿಂಗಜ್ಜಿ ಬಾಸ್ ನಮ್ಮನೆಗೆ ಕೋಳಿ ತಂದಿದ್ದೀವಿ ಕುಡಿವಿ ಅಂತೆ, ನಿನ್ನ ಕೈಯಾಗೆ ಬೋ ಚೆನ್ನಾಗಾಗುತ್ತೆ ಅಂತಂದು ಹೇಳಿ ನನ್ನ ಕರ್ಕೊಂಡೋಗಿತ್ತು. ಅಯ್ಯಮ್ಮೆ ಉಂಡಿತ್ತು, ನಮ್ಮನೆಗೆ ಉಂಡಿರಲಿಲ್ಲ, ಒಂದಿನ ಒಂದಿಟ್ಟು ಸಾರಿಗೆ ಬೇರೆ ಸಾರು ಮಾಡಿದ್ದಾರೆ ಅಂತ ಬಂದಿತ್ತು, ನಾನು ಅವತ್ತು ಕೋಳಿ ಸಾರು ಮಾಡಿದ್ದೆ, ಕೋಳಿ ಸಾರು ಬಿಟ್ಟೆ ತಾಂಡೋಗು ಅಂತಂದು ಹೇಳಿ ಮುದ್ದೆ ಇತ್ತು ಉಣ್ಣಮಿಲ್ಲೆ ಅಂತಂದೇಳಿ ಒಂಚೂರು ಉಂಬಕ್ಕಿಕ್ತೆ ಉಂಟು. ಇನ್ನೊಂದು ದಿನ ಕರಿಯೋಕ್ಕೆ ಬಂದೈತೆ, ಕೋಳಿ ತಂದವ್ರೆ ಬಾರಜ್ಜಿ ಕುಡಿವಿಂತೆ ಖಾರ ನಿನ್ನ ಕೈಯ ಬೋಲ್ ಚೆನ್ನಾಗಿತ್ತು, ಹಂಗೇನೆ ಫಾರಂ ಕೋಳಿ ಸಾರಾದರೂ ನಾಟಿ ಕೋಳಿ ಸಾರು ಇದ್ದಂಗಿತ್ತು ಕಣಜ್ಜಿ ಅಂತಂದೇಳಿ ಬಂದು ಮಂಟಕ್ಕೆ ಹೋಗಿ ಖಾರ ಕುಡಿಕಿಸ್ಕೊಂಡು ಮಾಡಿದ್ಲು. ನೀನು 25 ಸಲ ಕೇಳಿರೂ ಚೆನ್ನಾಗೈತಿ ಅಂಬಲ್ಲ, ಚೆನ್ನಾಗಿಲ್ಲ ಅಂಬಲ್ಲ, ಹಂಗೋಯ್ತಿ ಅಂತಂದಂತೀಯ. ಮುಗಿದ್ರೆ ಆಗಲೇ ನೋಡಿದ್ರೆ ಸುಡುತ್ತೆ, ಸುಮ್ಮನೆ ಉಣ್ಣೆ ಮರೆಗಿತ್ತಿ ಅಂತಂದಂದೆ ಇನ್ನೂ ಸುಡುತ್ತೆ. ಈಗಳಪ್ಪ ನಿಮ್ಮ ಅಜ್ಜಿಗಂತೂ ಬೋಲ್ ಚೆನ್ನಾಗೈತೆ ಅಂತಂದು ಹೇಳಿ ಹೊಗಳಿ ಬಿಟ್ರೇ ಅವಳಿಗೆ ಖುಷಿ ಆಗೋದು, ಸುಮ್ಕಿದ್ರೆ ಇಲ್ಲ ಸುಮ್ಮನೆ ನಂಬಲ್ಲ, ಚೆನ್ನಾಗಿರೋ ಹೊತ್ತಿಗೆ ಉಂಬೋದು ಅಂತಂದೇಳಿ ಅರ್ಥವಾಗಲ್ಲ, ಚೆನ್ನಾಗಿಲ್ದಿದ್ರೆ ಚೆನ್ನಾಗಿಲ್ಲ ನನಗೆ ಸಾಕು ಅಂತಂದೇಳಿ ಒಂಬರು, ಈ ಎಮ್ಗೆ ಚೆನ್ನಾಗೈತಿ ಅಂತಂದೇಳಿ ಹೇಳ್ಬೇಕು, ಸುಮ್ಮನೆ ನಂಬಲ್ಲ, ಉಂಬದು ನೋಡ್ಕೊಂಬಲ್ಲ, ಸಾರು ಹೆಂಗೈತಿ ಇದೇ ಒಂದು ಬದುಕೈತಿ.
ಅಜ್ಜಿ ನನಗೆ ಈಗ ಕೋಳಿದು ತಲೆ ಇರುತ್ತಲ್ಲ ಅಜ್ಜಿ ಅದನ್ನು ಮೊಟ್ಟೆದೂ ಹಾಕಜ್ಜಿ ಪೈಪ್ ಅಂತದ ಕೋಳಿ ತಲೆ ಇರುತ್ತಲ್ಲ ಅಜ್ಜಿ ಅದರೊಳಗೆ ಮೆದ್ಲಿರುತ್ತೆ ಜುಟ್ಟು ಅಂಥದ್ದು ಹಾಕಜ್ಜಿ ನನಗೆ. ಪಾಪ ನಿನಗೆ ಅಂತಂದು ಹೇಳಿ ಮೊಟ್ಟೆ ಹಾಕಿದ್ದೀನಿ, ಮೊಟ್ಟೆ ಸಾರು ಹಾಕಿದ್ದೀನಿ, ತಿನ್ನು ಈರಿ ಹಾಕಿದ್ದೀನಿ ತಾತನ ಜೊತೆಲೆ ಮೆತ್ತಂದ ತಲೆಗೆ ಯಾರ್ತಿರ್ತೈತಿ ಸಿಪಿ ಬಿಸಾಕದೆ ಅವ್ನು ಎಲ್ಲಿ ಹುಡ್ಕೊಂಡು ಕುಕ್ಕಮ್ಮನ ಜುಟ್ಟು ನಿನಗೆ ಕೋಳಿ ತಲೆ ಅವೆಲ್ಲನ ಯಾರನ್ನ ಪೂಜೆ ಮಾಡ್ತಾರಲ್ಲ ಅವ್ರ ಮನೆಗೆ ಹೋಗು, ಪೂಜೆ ಮಾಡೋರಿಗೆ ತಲೆ ಬತ್ತಾವಲ್ಲ ಸಣ್ಣ ಕೋಳಿ ತಲೆನೋ ಕುರಿ ತಲೆ ಅವನು ಅದರೊಳಗೆ ಸಿಗುತ್ತೆ ಮೆದ್ಲು, ಅವಾಗ ತಿಂಬಿವಿ ಅಂತ ಅವ್ರ ಮನೆಗೆ ಹೋಗಿ ನಮ್ಮ ಮನೆಗೆಲ್ಲ ಒಂದು ಕೊಯ್ದಿರೋದ್ರಾಗ ಓಟು ಹುಡಿಕೊಂಡು ಕುಕ್ಕಮ್ಮಕ್ಕಾಗಲ್ಲ, ನಿನಗೆ ಕತೆ ಹೇಳೋಕ್ಕಾಗಲ್ಲ, ಸುಮ್ಮನೆ ಉಂಡು ಹೇಳೋ ಮಾರಾಯ. ಹಂಗೇನೆ ನಿನ್ನ ಗುಂಬಕ್ಕಿಕ್ಕದೊಂದು ಪಜಿತಿ ಆದರೆ ಅಂಥವಾಕು ಇಂಥವಾಕು ಅಂತಂದಂಬದೆ ಯಾರ ಮನೆಗನ ಯಾಕ ನಾನು ನೋಡಿ ಬಂದಿದ್ರೆ ಅದನ್ನೇ ಒಂದು ತಿನ್ನಬೇಕು ಅಂತಾನೆ ಅವನು, ಸುಮ್ಮನೆ ಉಣ್ಣು. ಸುಮ್ಕಿರಜ್ಜೆ ಆ ಹುಡ್ಗನ ಕುಟ್ಟಿ ಹಾಕಂಗತ್ತೀಯ ಹಂಗೆ ಹಿಡಿದು ಕೀಳೊಳಂಗೆ ಹೋಗ್ತೀಯಮ್ಮ ನೀನು. ಪಾಪ ಆಮೇಲೆ ಹಾಕ್ತೀನಿ ಇವಾಗ ಉಣ್ಣು ಅಂತಂದೇಳಿ ಒಳ್ಳೆ ಮಾತಾಡಲ್ಲ, ಹಂಗೇನೆ ಹಿಡಿದು ಕೀಳೊಳಂಗೆ ಹೋಗ್ತಾಳೆ ಹಂಗೇನೆ. ಅಲ್ಲ ಕಣಜ್ಜ, ಆ ಹುಡ್ಗೊಂದೊಂದು ನಿಂದೊಂದು ಹಂಗೇನೆ ಉಮ್ಮನ ಅಂತಂದಂಬ ಹಂಗಿಲ್ಲ 14 14 ಅಂತಂದು ಹೇಳಿ ಅಂದರೆ ಇರೋದ ಸುಮ್ಮನೆ 9 ಕಲ್ತ್ಕೋಬೇಕು. ನೀನು ನೋಡಿದರೆ ಸಾರ್ಸೋದಕ್ಕೈತಿ ಅಂತ 50 ಸಲ ಕೇಳಿರೋನು ಉಸಿರು ಬಿಡಲ್ಲ. ಈಗ ಎಲ್ಲ ಉಂಡು ಬಾ, ಆಮೇಲೆ ಹೇಳ್ತೀನಿ ಅಲ್ಲಿ ಕೂಕೊಂಡು ಬಿಡುವಾಗಿ ಹೆಂಗಿತ್ತು ಸಾರು ಅಂತಂದು ಹೇಳ್ತೀನಿ. ಅಯ್ಯೋ ನಂಗೇನೆ ಆಗಿಂದತಿ ಸಾರು ಚೆನ್ನಾಕೈತಿ ಚೆನ್ನಾಗಿರೋ ಹೊತ್ತಿಗೆ ಮತ್ತೆ ಉಂಬೋದು ಉಂಡು ಹೇಳು ಸಣ್ಣ ಬಿಸಿಲು ನೆತ್ತಿಗೆ ಇರ್ತೈತೆ, ಹೆಂಗೆ ನೀರು ಉದುರ್ತವೆ ಸೆಕಿಗೆ ಹೊತ್ಕು ನೀರು ಅಮ್ಮಂಗಾಗುತ್ತೆ, ಹಂಗೇನೆ ತಣ್ಣನ ಒಂದಿಷ್ಟು ನೀರು ಕುಡಿದು ಕುಕ್ಕೋಬೇಕು. ಉಂಡು ಹೇಳು ನೀನು. ಅಜ್ಜ ಇನ್ನೊಂದಿಟ್ಟು ಮುದ್ದೆ ಇಕ್ಕಿ ಒಂದಿಟ್ಟು ಸಾರು ಬಿಡ್ತೀನಿ ಕಣಜ್ಜ, ಉಣ್ಣಜ್ಜ. ಬೇಡಮ್ ತಾಯಿ, ನಮ್ಗೆ ಯಾತು ಬೇಡ, ಈ ಬಿಸಿಲಿಗೆ ಹೊತ್ಕು ಇದನ್ನೇ ಉಂಬಕ್ಕಾಗ್ತಿಲ್ಲ. ಸಾಕು, ಏನು ಬೇಡ ಸಾಕು. ಯಾಕೆ ಸಂದಕ್ಕಿಲ್ವೇನಜ್ಜ ಹಂಗೆ ಸಾರು? ಅದಕ್ಕೆ ಇನ್ನೊಂದಿಟ್ಟು ಬಿಡೋಣಂದ್ರೆ ಬೇಡ ಅಂತಂದಂತೀಯ, ಹಂಗೇನೆ ಯಾರ ಮನೆಗನಾದರೆ ಬೋಲ್ ಚೆನ್ನಾಗಿತ್ತು ಉಂಡು ಬಂದಿದ್ದೆ ಅಂತಂದಂತೀಯ, ನಮ್ಮ ಮನೆಗೆ ಮಾಡಿದಾಗ ಇನ್ನಿಟ್ಟು ಬಿಡೋಣ ಅಂದರೆ ಸಾಕು ಅಂತಂದಂತೀಯ. ಮನೆಯಾಗ ಮಾಡಿದಾಗ ಹಂಗೆ ಆಗೋದು, ಯಾರನ್ನ ಮಾಡಿದಾಗ ಒಂದಿಟ್ಟು ಇಕ್ತಾರಲ್ಲ ಇನ್ನೊಂದಿಟ್ಟು ಮನಮ್ಮಂಗಾಗುತ್ತೆ. ಅವತ್ತೊಂದಿನ ಆ ತಿಮ್ಮಕ್ಕ ಕರೀತು ಬಯಸ್ನಾಗ ನಾಳೆ ಲಾಸ್ಟು ಎಲ್ಲರೂ ಉಂಡಿದ್ರು, ಇನ್ನೊಂದು 3 ಮುದ್ದೇನೋ ಒಂದಿಟ್ಟು ಸಾರಿತ್ತಂತ ಏನು ಬಲಂತ ಮಾಡ್ತು ಬಾರಣ್ಣ ಅಂತಂದೇಳಿ ಆವಾಗ ಉಂಬ್ತೀನಿ, ಇನ್ನಿಟ್ಟಿದ್ರೆ ಮನಮ್ಮಂಗೆ ಆಗಿಬಿಟ್ಟಿತ್ತು. ಹಂಗೇನೆ ಕೋಳಿ ಸಾರು ಅಂದರೆ ಹಂಗೇನೆ ಲಟ್ಕಿ ಹಾಕಂಗಾಗುತ್ತೆ. ನಮ್ಮ ಮನೆಗೆ ಮಾಡಿದರೆ ಆಲೆ ನಮ್ಮಂಗಾಗಲ್ಲ, ಯಾರ ಮನೆಗಾನ ಮಾಡಿರಿ ಒಂದಿಟ್ಟು ಕೊಟ್ರು ಒಂದಿಟ್ಟು ಹುಳಿಯಾಗಿ 2 ಮುದ್ದೆ ನಮ್ಮಂಗಾಗುತ್ತೆ. ನಮ್ಮ ಮನೆಗೆ ಮಾಡಿದ್ದು ನಾನು ಹಂಗೆ ಹೆಸರು ಬರೋದಿಲ್ಲ, ಕಂಡರ ಮನೆಗೆ ಮಾಡಿದ್ದು ಸಹ ದೀಟಿರುತ್ತಲ್ಲ ಸಾನೆ ನಮ್ಮಂಗಾಗುತ್ತಪ್ಪ. ನೋಡು ಇವಜ್ಜನ್ನ ಮನೆ ಮಾಡಿದಾಗ ಸುಮ್ಮನೆ ಒಟ್ಟು ತುಂಬ ತಿಂದು ಇರಬೇಕು, ಕಂಡರ ಮನೆದಾಗ ಬಗಸ್ಬಾರ್ದು. ಅವರು ಅಡಿಕೆ ಮಲ್ವಿ ಉಂಬಕ್ಕೆ ಬಂದದರೆ ಕೋಳಿ ಸಾರು ಮಾಡಿದ್ದೀವಿ ಅಂತಂದೇಳಿ ಅಂತಾನೆ, ಇನ್ನು ಅಂತದ ಕೋಳಿ ಸಾರು ಪಾಳಿ ಸಾರು ಯಾತನ ಮಾಡ್ಯಾರೆ ಅಂದರೆ ತಡೆಯಮ್ಮ ಬತ್ತೀನಿ ಅಂತಂದೇಳಿ ವಾರಕ್ಕೆ ಬರೋಂಗಿಲ್ಲ, ಆಗ ತಕ್ಕ ಕೂಕೊಂಡಿದ್ದು ಉಂಡು ಬಂದಿದ್ದೀಯ ನಸ್ಕೆಗಲ್ಲ ನಿನಗೆ. ಆಡ್ಕೆಂಬ್ತಾರೆ ಕಣಜ್ಜೋ ಉಂಬಕ್ಕಿಕ್ಕಿ ಹೋಗ್ಬೇಡ್ದಂಗೆ ಮನ್ಗೆ. ಸುಮ್ಮನಿರು, ನಮ್ಗೇನು ಗೊತ್ತು ಅವ್ರು ಕೋಳಿ ಸಾರು ಮಾಡ್ಯವ್ರೆ ಅಂತಂದಂಬತ್ತು. ನಾವು ದಿನ ಹೋದಂಗೆ ಹೋದ್ವಿ, ಅವ್ರು ಉಂಬ ಕೂಕೊಂಡಿದ್ರು. ಉಂಡಾದ್ಮೇಲೆ ಅಯ್ಯಮ್ಮ ಎಲ್ಲಿ ಬಿಡ್ದ ಇಕ್ತು ಉಂಡು ಬಂದೆ, ಅದನ್ನೇ ನಾವು ಉಂಬಕ್ಕಾಗೇನೆ ಯಾರು ಹೋಗಿಲ್ಲ. ನೀವು ಅಜ್ಜಂಗೇನೆ ಆಡೋದು ನೋಡು. ಸುಮ್ಮನೆ ಉಂಡು ಹೇಳೋ ಮಾರಾಯ, ಹಂಗೇನೆ ಒಂದು ಗಂಟೆ ಹತ್ತು ಕೂಕೊಂಡು ಹಂಗೇನೆ. ನೋಡಿದ್ರಲ್ಲ ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮಗೆ ಕೋಳಿ ಸಾರು ಇಷ್ಟನ ಕುರಿ ಸಾರು ಇಷ್ಟನ ಕಮೆಂಟ್ ಮಾಡಿರಿ, ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಓಕೆ ಬಾಯ್, ಟಾಟಾ, ಸಿ ಯು.